ಬೇಕಾಗಿತ್ತು. ಎತ್ತಿನ ಯೋಜನೆ ವಿಚಾರದಲ್ಲಿ ಇದನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಏನಾದ್ರು ಮಾಡಿ 2027 ಒಳಗಡೆ ಎತ್ತಿನಹೊಳೆಯನ್ನ ನಮ್ಮ ಕೋಲಾರಿಗೆ ಮುನಿಯಪ್ಪನವರು ಬಂದಿದ್ದು, ಕೋಲಾರಿಗೆ ಚಿಕ್ಕಬಳ್ಳಾಪುರಕ್ಕೆ ತುಮಕೂರು ಆದಾಗೆ ಆ ನೀರನ್ನು ಒದಗಿಸಿ ಕುಡಿಯುವ ನೀರಿನ ಮೊದಲ ಆದ್ಯತೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳ ಒಂದು ಪ್ರತಿಯೊಂದು ನೇರವಾಗಿ ಮಾತನ್ನು ಜನರಿಗೆ ನಾವೇನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ತೆಗೆದುಕೊಳ್ಳಬೇಕು ಅಂತ ಈಗ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತೇ ಹೋಗಿ ಬೇರ್ಬಿಡ್ಲಿಗೆ ಮತ್ತು ದೊಡ್ಡಬಳ್ಳಾಪುರದ ಜಾಗ ಮತ್ತು 3-4 ಕಡೆ ವೀಕ್ಷಣೆ ಮಾಡಿ ಒಂದು ಕ್ಯಾಬಿನೆಟ್ಗೆ ಒಂದು ವರದಿಯನ್ನು ಸಲ್ಲಿಸಿ ನಾವೇನು ಜನರಿಗೆ ಮಾತು ಕೊಟ್ಟಿದ್ದೇವೆ ಮಾತನ್ನು ಪೂರ್ಣ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕುಡಿಯುವ ನೀರು ಆದ್ಮೇಲೆ ನಾವೆಲ್ಲ ಕೂಡ ಕೇಳಿನ ತುಂಬುವಂತ ಕೆಲಸವನ್ನ ನಾವು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಆದ್ರಿಂದ ಇವತ್ತು ನಾವೆಲ್ಲ ಜನರ ಆಶೀರ್ವಾದ ಪಡ್ಕೊಂಡು ನೀವೆಲ್ಲಿವರೆಗೂ ನಮ್ಗೆ ಆಶೀರ್ವಾದ ಮಾಡ್ತೀರೋ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಇವತ್ತು ನಿಮ್ಮ ಆಶೀರ್ವಾದ ಬಹಳ ಮುಖ್ಯ, ನುಡಿದಂತೆ ನಡೆಯೋದು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಾನು ಹೇಳ್ತಾ ಇದ್ದೇನೆ, ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆ ಸಮಿತಿಯನ್ನು ನಾವು ರಚನೆ ಮಾಡ್ತೇವೆ. ಆ ಪ್ರಣಾಳಿಕೆಯಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ದೇವೆ ಹಂತವಾಗಿ ಈಗಾಗಲೇ ಸುಮಾರು 70 ಭಾಗ, ಆ 2 ವರ್ಷದಲ್ಲಿ ನಾವು 70 ಭಾಗ ಆ ಪ್ರಣಾಳಿಕೆಯಲ್ಲಿ ನಾವು ಮುಗಿಸಿದ್ದೇವೆ. ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆಗ ಕೂಡ 145 ಭರವಸೆಗಳನ್ನ ಈಡೇರಿಸಿದೆ. ಇವತ್ತು ಒಂದು ರಂಗ ಅಂತ ಕೈಗಾರಿಕೆಯಿಂದ, ನೀರಾವರಿಯಿಂದ, ಕೃಷಿಯಿಂದ, ಸಮಾಜ ಕಲ್ಯಾಣದಿಂದ, ಅಲ್ಪಸಂಖ್ಯಾತರಿಂದ ಹಿಡಿದು ಎಲ್ಲ ವರ್ಗದ ಜನರಿಗೆ ಸಮಭಾವತೆಯಿಂದ ಸಮಪಾಲವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅತಿ ಹೆಚ್ಚು ಮೊತ್ತದ ಬಜೆಟ್ ಅನ್ನು ಕೊಟ್ಟಿದ್ದೇವೆ. ನಮ್ಮ ಕಾರ್ಯಕ್ರಮಗಳು, ನಮ್ಮ ಗ್ಯಾರಂಟಿಗಳು ಇವತ್ತು ಏನು ಇಡೀ ದೇಶಕ್ಕೆ ಇವತ್ತು ನಾವು ಮಾದರಿಯಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಕಣ್ಣಾಲಿ ವಿಜಯನಗರದಲ್ಲಿ 1,11,111 ಜನರಿಗೆ ಭೂಮಿ ಇದನ್ನ ಏನು ನಮ್ಮ ಗೋಲ್ಗಟ್ಟಿಗಳಲ್ಲಿ ಏನು ತಾಂಡಗಳಲ್ಲಿ ಬೇರೆ ಕಡೆ ಏನು ಗ್ರಾಮಗಳನ್ನ ಪರಿವರ್ತನೆಯನ್ನು ಮಾಡಿ ಅವ್ರಿಗೆ ದಾಖಲೆಯನ್ನು ಕೊಟ್ಟು ಭೂ ಗ್ಯಾರಂಟಿ ಕಾರ್ಯಕ್ರಮವನ್ನು 6ನೇ ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗಿ ಒಂದು ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಬೆಂಗಳೂರು ನಗರಕ್ಕೆ ಇವತ್ತು ತುಮಕೂರಿನ ಒಂದು ಹೊಸ ಯೋಜನೆಗಳನ್ನ ಸ್ಯಾಟಲೈಟ್ ರೋಡಾಗಿ ಪರಿವರ್ತನೆ ಆಗಬೇಕು. ಈ ತುಮಕೂರಿಗೆ ಹೆಚ್ಚಿಗೆ ಶಕ್ತಿ ಸಿಗಬೇಕು. ಜನರಿಗೆ ಬಂದು ಉತ್ತಮವಾದಂತಹ ಬೆಂಗಳೂರು ನಾಗರಿಕತೆ ಯಾವ ರೀತಿ ಇದೆ ಅದೇ ರೀತಿ ತುಮಕೂರಿಗೂ ಕೂಡ ಒದಗಿಸಿಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ ಆಗಿದೆ. ಆ ದೃಷ್ಟಿಯಲ್ಲಿ ಇಲ್ಲಿಗೆ ನಾವು ಮೆಟ್ರೋ ರೈಲು ಇಲ್ಲ ಅಂತರ್ಗತ ರೈಲನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ DPR ಕೂಡ ತಯಾರನ್ನು ನಾವು ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳ ರೂಪಿಸ್ತಾ ಇದ್ದೇವೆ. ಈ ತುಮಕೂರು ಜಿಲ್ಲೆ ಕಲ್ಪತೂರು ಜಿಲ್ಲೆ ಇತಿಹಾಸ ಇದೆ, ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಒಂದು ದೊಡ್ಡ ಇತಿಹಾಸ ಇದೆ. ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಾಯಕರೆಲ್ಲ ಸೇರಿ ಮತ್ತೆ ಅತಿ ಹೆಚ್ಚು ಸೀಟನ್ನು ತಂದುಕೊಟ್ಟು ಈ ಸರ್ಕಾರವನ್ನ ಮುಂದುವರಿಸಲಿಕ್ಕೆ, ತಮ್ಮ ಸೇವೆಯಿಂದ ಮುಂದುವರಿಸಲಿಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಾರ್ಥನೆ ನನ್ನ ಮಾತನ್ನು ಮುಗಿಸ್ತೇನೆ. ಇದಾದ್ಮೇಲೆ ನಾನು ಅನೇಕ ನೀರಾವರಿ ಯೋಜನೆ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ವೀಕ್ಷಣೆಗೆ ಹೋಗ್ತಾ ಇದ್ದೇನೆ. ನಾವು ಬೇಡ, ಈಗಾಗಲೇ ರಾಜಣ್ಣವರ ಭಾವಚಿತ್ರಗಳನ್ನ ಫೋಟೋ ಎಕ್ಸಿಬಿಷನ್ ಕೂಡ ಉದ್ಘಾಟನೆ ಮಾಡಿ ಬಂದಿದ್ದೇನೆ. ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ರಾಜಣ್ಣವರು ಮತ್ತು ಅವರ ಕುಟುಂಬಕ್ಕೆ ಇನ್ನ ಭಗವಂತ ಹೆಚ್ಚಿಗೆ ಶಕ್ತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.